ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅವ್ನು ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಅವನೇ ಆಗ್ಬೇಕು. ಅವನೇ ಆಗ್ಬೇಕು. ಎಸ್. ಸುದೀಪ್ ಅವರು ಹೇಳಿದ್ರು ಗಿಲ್ಲಿ ಅರ್ಥ ಮಾಡ್ಕೊಂಡಿರೋ ಬಿಗ್ ಬಾಸ್ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಏನಂತೀರಾ ಅದಕ್ಕೆ? 100% ಹೌದು. ಆ, ಈಗ ಅಶ್ವಿನಿ ಗೌಡ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಬಟ್ ಗಿಲ್ಲಿದು ಅವ್ರದ್ದು ಯಾವಾಗ್ಲೂ ಒಂದು ಕಿರಿಕ್ ಇರುತ್ತಲ್ವಾ? ಹೌದು, ಅದ್ ನೋಡಕ್ ಚೆನ್ನಾಗಿರುತ್ತೆ, ಇರಿಟೇಟ್ ಆಗುತ್ತಾ ಅಂತ? ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಎಸ್. ರಕ್ಷಿತಾ ಇತ್ತೀಚೆಗೆ ಗಿಲ್ಲಿನ ಇಷ್ಟ ಪಡ್ತೀನಿ ಅಂತ ಬರ್ತಾ ಇದೆ, ಏನಂತೀರಾ? ನಮ್ಗೇನ್ ಆತರ ಅನ್ಸ್ತಾ ಇಲ್ಲ. ಎಲ್ಲಾರ್ಗು ಇರುತ್ತಲ್ವಾ ಒಂದ್ ಫೀಲಿಂಗ್ ಅಂತ, ಅದೇ ಅಷ್ಟೇ. ಅಷ್ಟೇ. ಕಾವ್ಯ ಜೋಡಿ ಬೆಸ್ಟ್ ಅಂತೀರಾ ಅಥವಾ ರಕ್ಷಿತಾ ಗಿಲ್ಲಿ ಜೋಡಿ ಬೆಸ್ಟ್ ಅಂತೀರಾ? ಕಾವ್ಯ ಗಿಲ್ಲಿ ಜೋಡಿನೇ ಬೆಸ್ಟ್. ಬೆಸ್ಟ್ ಅಂತೀರಾ? ಓಕೆ, ರಾಶಿಕಾ ಇದಾರೆ, ಏನಂತೀರಾ? ನಂಗಳು ತುಂಬಾ ಇಷ್ಟ. ರಾಶಿಕಾ ಎಸ್. ಅಂದ್ರೆ ಗೇಮ್ ಅಲ್ಲಿ 100% ಕೊಟ್ಟು ಆಡ್ತಾರಂತೀರಾ? ಹೌದು, ಗೇಮ್ ಅಲ್ಲಿ 100% ಕೊಟ್ಟು ಆಡ್ತಾರೆ. ಎಲ್ಲಾದ್ರಲ್ಲೂ ನನ್ಗೆ ಅವ್ರ ಇಷ್ಟ. ಓಕೆ. ಅವ್ರ ಪರ್ಸನಾಲಿಟಿನೂ ಇಷ್ಟ ನನ್ಗೆ. ಧ್ರುವಂತು ಆಗದೇ ಇಲ್ಲ. ಯಾಕಾಗಲ್ಲ ಅಂತ? ಏನೋ ಗೊತ್ತಿಲ್ಲ, ಒಂಥರ ಬಿಹೇವಿಯರ್ ಅವ್ರದ್ದು, ಒಂಥರ ಹುಡ್ಗಿರ್ ತರ ಆಡ್ತಾರೆ, ಅದಿಷ್ಟ ಆಗಲ್ಲ. ಓಕೆ, ಧನುಷ್ ಇದಾರೆ. ಧನುಷ್ ಓಕೆ ಓಕೆ. ಧನುಷ್ ಓಕೆ. ಅಂದ್ರೆ ಗಿಲ್ಲಿ ಜೊತೆ ಕಾಂಪಿಟೇಟರ್ ಅಂದ್ರೆ ಯಾರು ಇರ್ಬೋದು ಅಂತೀರಾ? ಗಿಲ್ಲಿ ಜೊತೆ ಕಾಂಪಿಟೇಟರ್ ಅಂತ ಇರೋದೇ ಅಶ್ವಿನಿ ಅವರು. ಅಶ್ವಿನಿ ಗೌಡ. ಈ ಸರಿ ಒನ್ ಮ್ಯಾನ್ ಶೋ ಅಂತಾರೆ, ನಿಜನಾ ಅಂತ? ಹೌದು. ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದೌದು. ಗಿಲ್ಲಿಗೋಸ್ಕರ. ಹೌದು. ಎಂಟರ್ಟೈನ್ಮೆಂಟ್ ಎಲ್ಲ ಯಾವ ಲೆವೆಲ್ ಅಲ್ಲಿ ಅವ್ನು ಇಲ್ಲ ಅಂದಿದ್ರೆ ಬಹುಶಃ ಬಿಗ್ ಬಾಸ್ TRPನೂ ಬರ್ತಾ ಇರ್ಲಿಲ್ಲ, ನಂಬರ್ 1 ಶೋನು ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ಹಾ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಮತ್ತೆ ಅವ್ರು ಸೈಕ್ ಹೆಂಗ್ ಕೊಡ್ತಾರೆ ಅಂದ್ರೆ, ಯಾರೋ ಅವಳ ಹೆಸರು. ಓಕೆ, ಅಂದ್ರೆ ಗಿಲ್ಲಿಯಿಂದನೇ ಬಿಗ್ ಬಾಸ್ ನಡೀತಿದೆ ಅಂತೀರಾ? ಹಾ, ಹೌದು ಬ್ರೋ. ಆಲ್ಮೋಸ್ಟ್ ಅವರಿಂದಾನೆ, ಅವರೇ ಇದು ಎಂಟರ್ಟೈನ್ಮೆಂಟ್ ಎಲ್ಲ ಕೊಡೋರು. ಓಕೆ, ಈಗ ರಕ್ಷಿತಾಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಅಂತೀರಾ ಲೈಟ್ ಆಗಿ? ಆಗಿರ್ಬೋದು, ಹೇಳಕ್ ಆಗಲ್ಲ. ಓಕೆ, ಕಾವ್ಯ ಗಿಲ್ಲಿ ಜೋಡಿ ಚೆನ್ನಾಗಿದ್ಯಾ ಅಥವಾ ರಕ್ಷಿತಾ ಗಿಲ್ಲಿ ಜೋಡಿ ಚೆನ್ನಾಗಿದ್ಯಾ? ಕಾವ್ಯ ಗಿಲ್ಲಿ ಬ್ರೋ. ಕಾವ್ಯ ಗಿಲ್ಲಿ. ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಏನೋ ಅತ್ತಿಗೆ ಹಾ, ಚೆನ್ನಾಗಿದೆ ಅಂತೀರಾ ಅದು? ಏನು ಗಿಲ್ಲಿ ಅತ್ತಿಗೆ ಆಗಿರೋದು ಚೆನ್ನಾಗೈತೆ, ಮಸ್ತ್ ಇದು ಫೈಟ್ ಎಲ್ಲ ನಡೀತಾರೆ. ಟಾಪ್ 2 ಅಲ್ಲಿ ಯಾರ್ಯಾರು ಬರ್ಬೋದು ಅಂತೀರಾ? ಗಿಲ್ಲಿ ಬರ್ತಾರೆ, ಅವರು. ಓಕೆ, ಆಮೇಲೆ ಗಿಲ್ಲಿ ಮತ್ತೆ ಕಾವ್ಯ ಬರ್ಬೇಕು. ಕಾವ್ಯ ಬರ್ಬೇಕಾ? ಓಕೆ, ನಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀವಿ ಸರ್. ಓಕೆ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಗಿಲ್ಲಿ ಆಡ್ತಾ ಅಂದ್ರೆ ಇದ್ದಾರೆ. ಅವ್ರನ್ನ ವಿನ್ ಮಾಡಿ. ಗಿಲ್ಲಿ ವಿನ್ ಆಗ್ತಾರಂತೀರಾ? ಇನ್ನ ಆಗ್ತಾರೆ. ಆಗ್ತಾರೆ. ಅವ್ರ ಜೊತೆ ಅಶ್ವಿನಿ ಗೌಡ ಇರ್ತಾರಲ್ಲ, ಹೇಗೆ ಆಡ್ತಾರೆ? ಅವರು ಚೆನ್ನಾಗಿ ಆಡ್ತಾರೆ ಸರ್. ಅವ್ರು ವಿನ್ ಆಗಿ. ಅವ್ರು ವಿನ್ ಆಗ್ಬಹುದು. ಅವ್ರಿಬ್ರದ್ದು ಒಂದು ಜಗಳ ಇರುತ್ತಲ್ಲ, ಹೆಂಗಿರುತ್ತೆ ನೋಡಕ್ಕೆ? ನೋಡ್ತಾ ಇರ್ತೀವಿ, ನೋಡ್ತೀವಿ. ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದೆ ಸರ್. ಓಕೆ, ಗಿಲ್ಲಿನ ವಿನ್ನರ್ ಆಗ್ಬೇಕು. ವಿನ್ನರ್ ಆಗ್ಬೇಕು. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತಿದ್ರಾ? ಹಾ ಬ್ರೋ, ನೋಡ್ತೀರಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ವಿನ್ ಆಗ್ಬೇಕು. ಓಕೆ, ರನ್ನರ್ ಅಪ್ ಆಗಿ ರಕ್ಷಿತಾ ಇರ್ಬೇಕು. ರಕ್ಷಿತಾ. ಗಿಲ್ಲಿ ಆಟ ಹೇಗಿದೆ ಅಂತೀರಾ? ಗಿಲ್ಲಿ ಎಲ್ಲ ಬೊಂಬಾಟ್ ಬ್ರೋ, ಸೂಪರ್. ಓಕೆ, ಎಲ್ಲರೂ ರೋಸ್ಟ್ ಎಲ್ಲ ಮಾಡ್ತಿದಾರೆ, ಹಂಗೆ ಇರ್ಬೇಕು. ಹಾಗೆ ಇರ್ಬೇಕು. ಅಂದ್ರೆ ಅವ್ರ ಕಾಮಿಡಿ ಇಷ್ಟ ಆಗುತ್ತಾ, ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ? ಬ್ರೋ, ಗಿಲ್ಲಿ ಏನ್ ಮಾಡಿದ್ರು ಇಷ್ಟ ಆಗುತ್ತೆ. ಏನ್ ಮಾಡಿದ್ರು ಇಷ್ಟ ಆಗುತ್ತೆ ಅಂದ್ರೆ ಈ ತರ ಸೀಸನ್ ಯಾವ್ದು ಬಂದೇ ಇಲ್ಲ ಅಂತೀರಾ ಇಲ್ಲಿವರೆಗೂ? ಬಂದಿರುತ್ತೆ ಬ್ರೋ, ಹನುಮಂತನ ಇರ್ಬೇಕಾದ್ರೆ ಎಲ್ಲ ಬಂತು. ಓಕೆ, ಬಟ್ ಗಿಲ್ಲಿ ನೆಕ್ಸ್ಟ್ ಲೆವೆಲ್. ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಅವರು ರನ್ನರ್ ಆದ್ರೆ ಚೆನ್ನಾಗಿರುತ್ತೆ. ಓಕೆ, ರನ್ನರ್ ಆದ್ರೆ ಚೆನ್ನಾಗಿರುತ್ತೆ. ಕಾವ್ಯ ಮತ್ತೆ ಅವ್ರದ್ದು ಜೋಡಿ ಬೆಸ್ಟ್ ಇದೆಯಾ ಅಥವಾ ರಕ್ಷಿತಾ ಅವ್ರ ಜೋಡಿ ಬೆಸ್ಟ್ ಇದೆಯಾ? ಬ್ರೋ, ಜೋಡಿ ಅಂದ್ರೆ ಕಾವ್ಯ, ಓಕೆ, ಅದೇ ರನ್ನರ್ ರಕ್ಷಿತಾ ಅಷ್ಟೇ. ಥ್ಯಾಂಕ್ ಯು ಬ್ರೋ. ನಿಮಗೆ ಯಾರು ಇಷ್ಟ? ನಮ್ಗ ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಇಷ್ಟ ಅಂತ ನಿಮ್ಗೆ? ಅವ್ನ್ ಚೆನ್ನಾಗಿ ಆಡ್ತಾನೆ, ರೋಸ್ಟ್ ಎಲ್ಲ ಮಾಡ್ತಾನೆ. ಓಕೆ, ಅದಕ್ಕೆ ಇಷ್ಟನಾ? ಓಕೆ, ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಎಲ್ಲ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಯಾಕೆ? ಅವ್ರು ಫುಲ್ ತುಂಬಾ ಮಾತಾಡ್ತಾರೆ, ಬಾಯಿ ಸುಮ್ನೆ ಇರಲ್ಲ. ಓಕೆ, ಇದ್ದಿದ್ದೆಲ್ಲ ಮಾತಾಡ್ತಾರೆ, ಅದಕ್ಕೆ ಇಷ್ಟ ಇಲ್ಲ. ಅಂದ್ರೆ ಅಶ್ವಿನಿ ಗೌಡ ಕಿರಿಕ್ ಜಾಸ್ತಿ ಅಂತಾರೆ ಬಿಗ್ ಬಾಸ್ ಅಲ್ಲಿ. ಓಕೆ, TRP ಯಾರಿಂದ ಜಾಸ್ತಿ ಆಗ್ತಿದೆ ಅಂತೀರಾ? TRP ಕಾವ್ಯ. ಕಾವ್ಯ ಬಗ್ಗೆ ಏನಂತೀರಾ? ಓಕೆ, ಚೆನ್ನಾಗಿ ಆಡ್ತಾ ಇದಾರೆ, ಆದ್ರೆ ಸ್ವಲ್ಪ. ಓಕೆ, ಸ್ವಲ್ಪ. ಗಿಲ್ಲಿ ಒಳ್ಳೆ ಎಂಟರ್ಟೈನರ್ ಅಂತೀರಾ ಈ ಸೀಸನ್ ಅಲ್ಲಿ? ಎಂಟರ್ಟೈನರ್. ಓಕೆ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ನನ್ನ ಫೇವರೇಟ್ ಅಂದ್ರೆ ಗಿಲ್ಲಿ. ಗಿಲ್ಲಿ ವಿನ್ನರ್? ಮೇ ಬಿ ಅವನೇ ಆಗ್ಬೋದು, ಇರೋ ಕ್ರೇಜ್ಗೋಸ್ಕರ. ಅವನೇ ಆಗ್ಬೋದು. 100%. ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಂತಾರೆ ಈ ಸರಿ. ಹೌದು, ತುಂಬಾ ಜಾಣ, ಬುದ್ಧಿವಂತ ಸಹ. ಓಕೆ, ಅವನಿಗಿರೋ ಕ್ರೇಜ್ ನೋಡಿದ್ರೆ ಮೇ ಬಿ ಅವನೇ ವಿನ್ ಆಗ್ಬೋದು ಈ ಸಲ. ಅವನೇ ವಿನ್ ಆಗ್ಬೋದು. ಎಸ್. ಅವನ ಜೊತೆ ಯಾವಾಗ್ಲೂ ಒಂದು ಪೈಪೋಟಿ ಅಂತಂದ್ರೆ ಅಶ್ವಿನಿ ಗೌಡ, ಅವ್ರ ಬಗ್ಗೆ ಏನಂತೀರಾ?
ಮೇ ಬಿ ಅವರು ಬಂದ್ರೆ ಟಾಪ್ 5 ಅಲ್ಲಿ ಬರ್ಬೋದು. ಬಟ್ ವಿನ್ನರ್ ಅಂತ ಬಂದಾಗ ಗಿಲ್ಲಿನೇ ಬರ್ತಾನೆ. ಮೇ ಬಿ ಗಿಲ್ಲಿನೇ. ಟಾಪ್ 5 ಅಂತ ಬಂದಾಗ, ಟಾಪ್ 3 ಅಂತ ಬಂದಾಗ ಇವರೆಲ್ಲ ಬರ್ತಾರೆ. ಹ್ಮ್. ಬಟ್ ವಿನ್ನರ್ ಅಂತ ಬಂದಾಗ ಒಂದು ಗಿಲ್ಲಿ ಬಂದೇ ಬರ್ತಾರೆ. ರನ್ನರ್ ಯಾರು ಆಗ್ಬೋದು ಅಂತೀರಾ? ಮೇ ಬಿ ರಘು. ರಘು. ಅವ್ರಿಬ್ರದ್ದು ಒಂದು ಕಾಂಬಿನೇಷನ್ ಇದೆ ಅಲ್ವಾ, ಹೇಗಿರುತ್ತೆ? ಹೌದು, ಚೆನ್ನಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಮೇನ್ ಬಂದು ಫನ್ನಿ ಚೆನ್ನಾಗಿದೆ ಕಾಂಬಿನೇಷನ್. ಸುದೀಪ್ ಅವರು ಅದನ್ನೇ ಹೇಳ್ತಾ ಇದ್ರು, ಗಿಲ್ಲಿ ಅರ್ಥ ಮಾಡ್ಕೊಂಡಿರೋ ಬಿಗ್ ಬಾಸ್ ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಓಕೆ, ಏನಂತೀರಾ ಅದಕ್ಕೆ? ಅದಕ್ಕೆ ಮೇ ಬಿ ಅವನು ಎಲ್ಲಾ ಟೈಮಲ್ಲೂ ಮೇ ಬಿ ದಡ್ಡನ್ ತರ ಇದ್ ಮಾಡ್ಬೋದು. ಹೌದು. ಬಟ್ ನಾವು ಯೋಚನೆ ಮಾಡಿದಾಗ ಎಲ್ಲಾ ಕಡೆಯಿಂದ ಅವನು ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ. ಹೌದು, Okay. ಅಂದ್ರೆ ಈ ಸೀಸನ್ ಪಕ್ಕ ಅವರೇ ವಿನ್ನರ್. 100%. ಓಕೆ, ಕಾವು ಬಗ್ಗೆ ಏನಂತೀರಾ? ಕಾವ್ ಬಗ್ಗೆ ಅವರು ಜಸ್ಟ್ ಬಟ್ ಗಿಲ್ಲಿ ಇಸ್ ಗುಡ್. ಓಕೆ, ರಕ್ಷಿತಾ ಬೇರೆ ಇದ್ದಾರೆ, ಅವಳು ಸಹ ಬುದ್ಧಿವಂತ ಇದ್ದಾಳೆ. ಹಾ. ಸೊ ಅವಳು ಮೇ ಬಿ ಬಂದ ಟಾಪ್ 5 ಅಲ್ಲಿ ಬರ್ಬೋದು. ಟಾಪ್ 5 ಬರ್ಬೋದು. ಹ್ಮ್. ಥ್ಯಾಂಕ್ ಯು. ಎಸ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಗಿಲ್ಲಿ. ಹಾ. ಯಾಕೆ ಗಿಲ್ಲಿ ಫೇವರೇಟ್ ಅಂತ? ಎಲ್ಲರಿಗೂ ಚೆನ್ನಾಗಿ ಆಟ ಆಡಿಸ್ತಾನೆ, ಕೆಣಕ್ಸ್ತಾನೆ, ಹೊಡಿತಾನೆ, ಎಲ್ಲ ಮಾಡ್ತಾನೆ. Okay, ಈ ಸೀಸನ್ ವಿನ್ನರ್ ಆಗ್ತಾರಂತೀರಾ? ಹಾ? ಈ ಸೀಸನ್ ವಿನ್ನರ್ ಆಗ್ತಾರಾ? ಮೋಸ್ಟ್ಲಿ ಆಗ್ಬೋದು, ಅವನೇ ಕನ್ಫರ್ಮ್. ಆಗ್ಬೋದು. ಅವನಿಗೆ ಟಾಪ್ 2 ಯಾರ್ಯಾರು ಬರ್ಬೋದು? ಅವನಿಗಿನ ಟಾಪ ಟಾಪ್ 2 ಅಲ್ಲಿ ಯಾರ್ಯಾರು ಇರ್ಬೋದು? ರಘು ಇರ್ಬೋದು, ಇಲ್ಲಾಂದ್ರೆ ಅಶ್ವಿನಿ ಇರ್ಬೋದು. ಅಶ್ವಿನಿ ಬಗ್ಗೆ ಏನಂತೀರಾ? ಅಶ್ವಿನಿ ಪರವಾಗಿಲ್ಲ, ಎಲ್ಲ ಒಂದು ಆಟ ಆಡ್ತಾವಳೆ, ಓಕೆ. ಎಲ್ಲ ಮಿಸ್ ಆಗ್ಬಿಡ್ತಾವಳೆ. ರಕ್ಷಿತಾ ಬಗ್ಗೆ ಏನಾದ್ರು ಅಂತೀರಾ? ರಕ್ಷಿತಾ ಅವಳು 10 ಮೆಂಬರ್ಸ್ ಕಿಲಾಡಿನೇ. ಓಕೆ, ಈಗ ಗಿಲ್ಲಿ ಕಾವ್ಯ ಜೋಡಿನಾ ಅಥವಾ ಗಿಲ್ಲಿ ರಕ್ಷಿತಾ ಜೋಡಿ ಆದ್ರೆ ಯಾವ ಜೋಡಿ ಬೆಸ್ಟ್ ಇರುತ್ತೆ? ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ ಹ್ಮ್. ಜೋಡಿ ಚೆನ್ನಾಗಿದೆ ಅಂತೀರಾ? ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾಕಲ್ಲಿ ನೋಡ್ತೀರಾ? ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿನೇ ಆಗ್ಬೇಕು ಬ್ರೋ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅವ್ನ್ ಮಸ್ತ್ ರೋಸ್ಟ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಅವ್ನ್ ಫನ್ನು ಚೆನ್ನಾಗೈತೆ ಅವ್ನು. ವಿನ್ನರ್ ಅವರೇ ಅಂತೀರಾ ಪಕ್ಕ ಈ ಹಾ ಸೀಸನ್? ಪಕ್ಕಾ ಬ್ರೋ, ಗಿಲ್ಲಿನೇ ಗೆಲ್ಬೇಕು ಅಷ್ಟೇ. ಗಿಲ್ಲಿನೇ ಗೆಲ್ಬೇಕಾ? ಹಾ, ಅವರೇ ಗೆಲ್ಬೇಕು. ಓಕೆ, ಥ್ಯಾಂಕ್ ಯು. ನಿಮಗ್ ಬ್ರೋ? ಗಿಲ್ಲಿನೇ ಗೆಲ್ಬೇಕು ಬ್ರೋ. ಗಿಲ್ಲಿನೇ ಗೆಲ್ಬೇಕು. ಇಷ್ಟನಾ ಗಿಲ್ಲಿ ಅಂತ ನಿಮ್ಗೆ? ಇಷ್ಟ ಬ್ರೋ. ಕಾಮಿಡಿ ಇಷ್ಟ ಆಗುತ್ತಾ ಅವ್ರದ್ದು? ರೋಸ್ಟಿಂಗು ಇಷ್ಟ ಆಗುತ್ತೆ ಅವರು. ಥ್ಯಾಂಕ್ ಯು. ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ನನ್ನ ಫೇವ್ರೇಟ್ ಗಿಲ್ಲಿ. ಗಿಲ್ಲಿ. ವಿನ್ನರ್ ಯಾರು ಆಗ್ಬೋದು? ವಿನ್ನರ್ ಗಿಲ್ಲಿನೇ ಆಗೋದು. ಗಿಲ್ಲಿನೇ ಆಗೋದು. ರನ್ನರ್ ಅಶ್ವಿನಿ ಬಂದ್ರೆ ಅವ್ರಿಬ್ರು ಮಧ್ಯೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ. ಹೌದು. ಸೊ ಗೆಲ್ಲೋದು ಗಿಲ್ಲಿನೇ, ಬಟ್ ರನ್ನರ್ ಅಶ್ವಿನಿ ಬಂದ್ರೆ ಕಾಂಪಿಟೇಷನ್ ಟೈಟ್ ಇರುತ್ತೆ. ಅವ್ರದ್ದಿಬ್ಬರದು ಯಾವಾಗ್ಲೂ ಒಂದು ಕಿರಿಕಿರುತ್ತಲ್ವ, ಹೇಗಿರುತ್ತೆ ನೋಡಕ್? ಎಂಟರ್ಟೈನಿಂಗ್. ಇರಿಟೇಷನ್ ಅಂತೂ ಆಗಲ್ಲಲ್ವಾ? ಇಲ್ಲ ಎಂಟರ್ಟೈನಿಂಗ್. ಎಲ್ರು ಹೇಳ್ತಾರೆ ಈ ಸರಿ TRP ಬರ್ತಿರೋದೇ ಗಿಲ್ಲಿಯಿಂದ ಅಂತ. ನಿಜನಾ? ಗಿಲ್ಲಿಯಿಂದಾನೆ, ಬಟ್ ಎರಡ್ ಕೈ ಸೇರ್ದೆ ಅಲ್ವಾ ಚಪ್ಪಾಳೆ. ಹೌದು. ಸೊ ಅಶ್ವಿನಿ ಇದ್ರೂನು. ಓಕೆ, ಕಾವ್ಯ ಬಗ್ಗೆ ಏನಾದ್ರು ಅಂತೀರಾ? ಕಾವ್ಯ ಏನಿಲ್ಲ, ಗುಡ್. ಓಕೆ, ಥ್ಯಾಂಕ್ ಯು. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ನಮ್ ಪ್ರೈವೇಟ್ ಬಂದ್ಬಿಟ್ಟು ಗಿಲ್ಲಿ. ಗಿಲ್ಲಿ. ಹಾ. ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿನೇ ಆಗ್ಬೇಕು ಅಂತ ಇಷ್ಟಪಡ್ತೀವಿ. ಗಿಲ್ಲಿನೇ ಆಗ್ಬೇಕು. ಹೌದು, ಯಾಕೆ ಗಿಲ್ಲಿ ವಿನ್ನರ್ ಆಗ್ಬೇಕು ಅಂತ? ಯಾಕೆಂದ್ರೆ ಅವನು ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ ಮತ್ತು ಕಾಮಿಡಿ ಇದೆ ಅವನಲ್ಲಿ. ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಮಳವಳ್ಳಿ ಸೈಡ್ ಹುಡುಗ, ಅದನ್ನ ನಾವು ಅವ್ರಿಗೆ ಲೈಕ್ ಮಾಡ್ತೀವಿ. ಓಕೆ, ಅಂದ್ರೆ ಚೆನ್ನಾಗಿ ಕಾಮಿಡಿ ಮಾಡ್ತಿದಾರೆ ಅಂದ್ರೆ ಕಾಮಿಡಿ ಒಂದು ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಅದರಿಂದ ನಾವು ಅವನ್ನ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಅವನೇ ವಿನ್ ಆಗ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು.